ಹೇ ಎವ್ರಿವನ್, ದಿಸ್ ಇಸ್ ಯುವರ್ ಆಕಾಶ್. ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ಹೇಗೆ ನಾನು ಮೋರ್ ದೆನ್ 95% ಸ್ಕೋರ್ ಮಾಡಿದೆ ನನ್ನ ಬೋರ್ಡ್ಸ್ ಎಕ್ಸಾಮ್ ಅಲ್ಲಿ. ಮತ್ತೆ ನೀವು ಕೂಡ ಹೇಗೆ ಈಸಿಲಿ ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್. ಸೊ ವಿಡಿಯೋನ ಮುಂದೋಗೋಕ್ಕಿಂತ ಮುಂಚೆ ಒನ್ ಥಿಂಗ್ ಐ ವಾಂಟ್ ಯು ಟು ಕೀಪ್ ಇನ್ ಯುವರ್ ಮೈಂಡ್ ದಟ್ 12th ಬೋರ್ಡ್ಸ್ ಇಸ್ ದ ಈಸಿಯೆಸ್ಟ್ ಎಕ್ಸಾಮ್ ಇನ್ ಯುವರ್ ಲೈಫ್. ಇದು ಮ್ಯಾಟರ್ ನೀವು 8th ಅಲ್ಲಿ 10th ಅಲ್ಲಿ 11th ಅಲ್ಲಿ ಏನು ಸ್ಕೋರ್ ಮಾಡಿದ್ರಾ, ಬಟ್ 12th ಬೋರ್ಡ್ಸ್ ಅಲ್ಲಿ ನೀವು ಮೋರ್ ದೆನ್ 95 ತೆಗಿತೀರಾ. ಈ ತರ ಯು ಶುಡ್ ಟೆಲ್ ಯುವರ್ ಸೆಲ್ಫ್ ದಟ್ ಇಟ್ ವಿಲ್ ಹ್ಯಾಪನ್. ಈ ಬೋರ್ಡ್ಸ್ ಎಕ್ಸಾಮ್ ಜಾಸ್ತಿ ಏನಿಲ್ಲ, ಜಸ್ಟ್ ಈ ಸೊಸೈಟಿ ಎಲ್ಲರೂ ಕೂಡಿ ಅದು ಟಫ್ ಇದೆ ಅಂತ ಮಾಡಿದ್ದಾರೆ. But it is the easiest exam in your life. So I have so many experience telling this video, making this easily. ಆಗಿ ನಾನು ನಿಮಗೆ 5 to 6 ಪಾಯಿಂಟ್ಸ್ ಅಲ್ಲಿ ಹೇಳ್ಬಿಡ್ತೀನಿ. ಸೊ ದ ಫಸ್ಟ್ ಒನ್ ಈಸ್ ರಿಸೋರ್ಸಸ್. ನೀವು ಎಲ್ಲಿಂದ ಓದ್ತಾ ಇದ್ರೆ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸಿ ಅಕಾರ್ಡಿಂಗ್ ಟು ದ ಕರ್ನಾಟಕ ಗೌರ್ಮೆಂಟ್ ಏನೇನು ಸೆಕೆಂಡ್ PUC ಅಲ್ಲಿ ಏನೇನು ಸಿಲೆಬಸ್ ಇದೆ, ಏನೇನು ಕ್ವಶನ್ಸ್ ಇದೆ, ಆಲ್ಮೋಸ್ಟ್ 99.99% ಕಮ್ಸ್ ಫ್ರಮ್ ದ NCERT ಇಟ್ ಸೆಲ್ಫ್. ಸೊ NCERT ಬಿಟ್ಟು ಬೇರೆ ಏನ್ ಮಾಡಕ್ ಹೋಗ್ಬೇಡಿ. ಐ ನೋ ಬುಕ್ ಸ್ಟೋರ್ ಅಲ್ಲಿ ತುಂಬಾ ಚೆನ್ನಾಗಿರೋ ಬುಕ್ಸ್ ಇದೆ, ತುಂಬಾ ದಪ್ಪ ಬುಕ್ಸ್ ಇದೆ, ಅದು ಇದು ಎಲ್ಲ ಹೆಸರಿಟ್ಕೊಂಡು, ಬಟ್ ಅದೇನು ಉಪಯೋಗ ಇಲ್ಲ. ಯಾಕಂದ್ರೆ ನಮ್ಗೆ ಬರೀ 100 ಮಾರ್ಕ್ಸ್ ಅಷ್ಟೇ ಬೇಕಾಗಿದೆ. ವಿ ಡೋಂಟ್ ವಾಂಟ್ 150 ಔಟ್ ಆಫ್ 100. NCERT ಅಲ್ಲಿ ಏನಿದೆ ಅದಷ್ಟೇ ಸಾಕು, ಅದಷ್ಟೇ ಓದಿ. ಅದ್ರಲ್ಲಿ ಪ್ರಾಕ್ಟೀಸ್ಗೋಸ್ಕರ PYQs ಮಸ್ಟ್. PYQs ನೀವು ಮಾಡ್ತಾ ಇರಿ. ನಂಬರ್ 2, ಕಂಟ್ರೋಲ್ ಯುವರ್ ಎನ್ವಿರಾನ್ಮೆಂಟ್. ಸಿ ನಿಮ್ದು ಏನೇನು ಡಿಸ್ಟ್ರಾಕ್ಷನ್ ಇದೆ ಎಲ್ಲ ಬಿಟ್ಟಾಗಿ. ಫಸ್ಟ್ ಫಾರ್ಮೋಸ್ಟ್ ರೀಸನ್ ಫಾರ್ ಡಿಸ್ಟ್ರಾಕ್ಷನ್ ಇಸ್ ಮೊಬೈಲ್. ಸೊ ಮೊಬೈಲ್ ಇಂದ ಇನ್ಸ್ಟಾಗ್ರಾಮ್ ಆಯ್ತು ಅಥವಾ ಏನೋ ಫೇಸ್ಬುಕ್ ಆಯ್ತು ಅದೆಲ್ಲ ಡಿಲೀಟ್ ಮಾಡಿಬಿಡಿ, ಏನು ಉಪಯೋಗ ಇಲ್ಲ. ಅಥವಾ ನೀವು ಅನ್ಇನ್ಸ್ಟಾಲ್ ಮಾಡಲ್ಲ, ಯು ಹ್ಯಾವ್ ದಟ್ ಕಂಟ್ರೋಲ್ ಅಂದ್ರೆ ಯು ಕ್ಯಾನ್ ಕೀಪ್ ಇಟ್, ಬಟ್ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದು ಬರೋ 3 months ಏನಿದೆ ನಿಮ್ ಪೂರಾ ಲೈಫ್ ನ ಡಿಸೈಡ್ ಮಾಡುತ್ತೆ. ಯಾಕಂದ್ರೆ ಈಗ 3 months ಚೆನ್ನಾಗಿ ವರ್ಕ್ ಮಾಡಿದ್ರೆ, ಮೊಬೈಲ್ ಎಲ್ಲ ಬಿಟ್ಟು ರೀಲ್ಸ್ ಎಲ್ಲ ಬಿಟ್ಟು ಈಗ ಚೆನ್ನಾಗಿ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ, ಅದೇ ನೀವು 2 years ಆದ್ಮೇಲೆ ನೀವು ಐಫೋನ್ ಅಲ್ಲಿ ಅದೇ ರೀಲ್ಸ್ ನೋಡ್ತಾ ಇರ್ತೀರಾ. ಡಿಫ್ರೆನ್ಸ್ ಗೊತ್ತಾಯ್ತಾ? ಕಬ್ಬಿನ ಆಗ್ಲೇ ಬಿಸಿ ಇದೆ, ಹೀಗೆ ಹೊಡಿಬೇಕು. ಇಲ್ಲ ಅಂದ್ರೆ ಮುಂದೆ ಅದೇ ಶೇಪಲ್ಲಿ ತಗೊಂಬರಕ್ಕೆ ತುಂಬಾ ಟೈಮ್ ಆಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಫೇಸ್. ನೀವು ಇದೇನೇ ಇದ್ದೀರಾ, ದಿಸ್ ಇಸ್ ದ ಬೆಸ್ಟ್ ಪೀರಿಯಡ್ ಯು ಹ್ಯಾವ್. ಈ 3 months ಅಲ್ಲಿ ನೀವು ಪೂರಾ ಕಮ್ ಬ್ಯಾಕ್ ಮಾಡ್ಬೋದು. ಇನ್ನೊಂದೇನಂದ್ರೆ ಫ್ರೆಂಡ್ಸ್ ಇದನ್ನು ಕೂಡ ಡಿಸ್ಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಅಲ್ಲಿ ಹೋಗೋಣ ಬಾ, ಪಾರ್ಟಿ ಮಾಡೋಣ, ಅಥವಾ ಎಲ್ಲಾದ್ರೂ ಫಂಕ್ಷನ್ ಇದೆ ಎಲ್ಲಾದ್ರೂ ಹೋಗ್ಬೇಕು. ಸೊ ಅದನ್ನೆಲ್ಲ ಬಿಟ್ಟಾಕ್ಬಿಡಿ. ಸಿ ನಿಮ್ಗೆ ಅನ್ಸಿರ್ಬೇಕು ಫ್ರೆಂಡ್ಸ್ನ ಯಾಕೆ ಇವನು ಬಿಡು ಅಂತ ಹೇಳ್ತಾನೆ, ಬಟ್ ದ ಹಾರ್ಶ್ ಟ್ರೂತ್ ಇಸ್, ಇಲ್ಲ ನೀವು ಇಂಜಿನಿಯರಿಂಗ್ ಕಾಲೇಜ್ ಹೋದ್ಮೇಲೆ ಆಲ್ಮೋಸ್ಟ್ 3 to 4 months ಆದ್ಮೇಲೆ ಯಾರು ಟಚ್ ಅಲ್ಲೇ ಇರಲ್ಲ. ನಾನೇ ಖುದ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ಯಾರು ಟಚ್ ಅಲ್ಲೇ ಇರಲ್ಲ. ಎಲ್ಲರದ್ದು ಸಮ್ ಡಿಫ್ರೆಂಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ, ಸಮ್ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಆಗ್ಬಿಡುತ್ತೆ, ಅವ್ರದ್ದು ಡಿಫ್ರೆಂಟ್ ಲೈಫ್ ಆಗ್ಬಿಡುತ್ತೆ. ಅವ್ರಷ್ಟೇ ಅಲ್ಲದೆ ನೀವು ಮರೆತು ಬಿಡ್ತಾರ, ಅಥವಾ ನೀವು ಮರಲಿ ಅಂದ್ರೆ ಅವ್ರು ಮರಿತಾರೆ, ಏನಾದರೂ ಒಂದು ಆಗುತ್ತೆ. ಬಟ್ ಇದೇನು ಫ್ರೆಂಡ್ಶಿಪ್ ಇದೆ ಅಲ್ಲ, ದಿಸ್ ಇಸ್ ಜಸ್ಟ್ ಅ ಫೇಸ್ ಆಫ್ ಲೈಫ್. ನಿಮ್ ಎವ್ರಿ ಫೇಸ್ ಅಲ್ಲಿ ಪ್ರತಿಯೊಬ್ಬರು ಬರ್ತಾರೆ, ಕೆಲವೊಬ್ರು ಹೋಗ್ತಾರೆ, ಯಾರು ಪರ್ಮನೆಂಟ್ ಇರಲ್ಲ. ಸೊ ಫ್ರೆಂಡ್ಸ್ ಆಗಿ ತುಂಬಾ ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯು ಶುಡ್ ಗಿವ್ ಪ್ರಿಯಾರಿಟಿ ಟು ಯುವರ್ ಸೆಲ್ಫ್. ಮುಂದೆ ಹೋಗೋಕ್ಕಿಂತ ಮುಂಚೆ ನೀವು KCET ಗಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ, ವಿ ಆಲ್ ನೋ ಹೌ ಮಾಕ್ ಟೆಸ್ಟ್ ಆರ್ ಇಂಪಾರ್ಟೆಂಟ್. ಸೊ ನೀವು ಬೇರೆ ಎಲ್ಲೂ ಹುಡುಕಕ್ ನೆಸೆಸರಿ ಇಲ್ಲ, ಬಿಕಾಸ್ ಐ ಫೌಂಡ್ ದ ಟೆಸ್ಟ್ ಮೈ ಸ್ಕಿಲ್ಸ್. ಇದರಲ್ಲಿ ನಿಮಗೆ ಚಾಪ್ಟರ್ ಟೆಸ್ಟ್ ಸಿಗುತ್ತೆ, PYQ ಸಿಗುತ್ತೆ, ಮಾಕ್ ಟೆಸ್ಟ್ ಗಳ ಸಿಗುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಅನಾಲಿಟಿಕ್ಸ್. ಸಿ ಟಾಪರ್ಸ್ ಏನ್ ಮಾಡ್ತಾರೆ, ಅವ್ರು ಮಾಕ್ ಟೆಸ್ಟ್ ಕೊಟ್ಮೇಲೆ ಅನಾಲಿಟಿಕ್ಸ್ ಮಾಡ್ತಾರೆ, ಅಂಡ್ ಬೇಸ್ಡ್ ಆನ್ ದಟ್ ದೇ ಬಿಲ್ಡ್ ದ ಸ್ಟ್ರಾಟಜಿ. ಬಟ್ ನೀವು ಮ್ಯಾನ್ಯುವಲ್ ಆಗಿ ಮಾಡೋದು ನೆಸೆಸರಿ ಇಲ್ಲ. ಯಾಕಂದ್ರೆ ಟೆಸ್ಟ್ ಮೈ ಸ್ಕಿಲ್ಸ್ ಅಲ್ಲಿ ಆಟೋಮೆಟಿಕ್ ಆಗಿ AI ಜನರೇಟ್ ಮಾಡ್ಕೊಡುತ್ತೆ. ಎಕ್ಸಾಕ್ಟ್ ಆಗಿ ಹೇಳುತ್ತೆ ನಿಮ್ದು ವೀಕ್ ಪಾಯಿಂಟ್ಸ್ ಏನಿದೆ, ನಿಮ್ ಸ್ಟ್ರಾಂಗ್ ಪಾಯಿಂಟ್ಸ್ ಎಷ್ಟಿದೆ, ನೀವು 50% 40% ಮೇಲೆ ಇದರ 50% ಡೌನ್ ಅಲ್ಲಿ ಇದರ ಕಂಪೇರ್ ಟು ಅದರ್ KCET ರ್ಯಾಂಕರ್ಸ್. ಸಿ ಮಾಕ್ ಟೆಸ್ಟ್ ಎಲ್ಲರೂ ಕೊಡ್ತಾರೆ, ಬಟ್ ಈ ತರ AI ಜನರೇಟೆಡ್ ಅನಾಲಿಟಿಕ್ಸ್ ನಿಮ್ಗೆಲ್ಲೂ ಸಿಗಲ್ಲ. ಅದು ನಿಮ್ಗೆ ಪರ್ಸನಲ್ AI ತರ ನಿಮ್ದೆಲ್ಲ ವೀಕ್ ಪಾಯಿಂಟ್ಸ್ ಸ್ಟ್ರಾಂಗ್ ಪಾಯಿಂಟ್ಸ್ ಎಲ್ಲ ಕೂಡ ಕೊಡುತ್ತೆ. ಸೊ ಇದೇ ತರ ನೀವು ಮ್ಯಾನ್ಯುವಲ್ ಆಗಿ ಅನಾಲಿಟಿಕ್ಸ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಸೋ ಮಚ್ ಯು ವಿಲ್ ವೇಸ್ಟ್ ಯುವರ್ ಟೈಮ್. ಸೊ ಅದಕ್ಕೆ ಟೆಸ್ಟ್ ಮೈ ಸ್ಕಿಲ್ಸ್ ಇಸ್ ದ ಬೆಸ್ಟ್ ಒನ್ ವಿತ್ ದ ಬೆಸ್ಟ್ AI ಜನರೇಟೆಡ್ ಅನಾಲಿಟಿಕ್ಸ್. ಸೊ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ದಿಸ್ ಔಟ್. ಮುಂದೆ ಹೋಗೋಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತೀನಿ. ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಕಮೆಂಟ್ ಮಾಡಿ, ನಂಗೆ ಮೋಟಿವೇಶನ್ ಸಿಗುತ್ತೆ ಮತ್ತೆ ವಿಡಿಯೋಸ್ ಮಾಡೋಣ ಅಂತ. ಅದಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ನಂಬರ್ 3, ಈ ಟಿಪ್ ಡಿಸೈಡ್ ಮಾಡುತ್ತೆ ನೀವು ಬೋರ್ಡ್ಸ್ ಅಲ್ಲಿ 95 ಜಾಸ್ತಿ ತಗೊಂಡ್ಬರ್ತೀರಾ ಅಥವಾ 95 ಕೆಳಗೆ ತಗೊಂಡ್ಬರ್ತೀರಾ. ದಟ್ ಈಸ್ ರಿವಿಷನ್. ಯುವರ್ ಗೋಲ್ ಶುಡ್ ನಾಟ್ ಬಿ ಹೌ ಮಚ್ ಸಿಲೆಬಸ್ ಯು ಆರ್ ಕವರ್ಡ್, ಯುವರ್ ಗೋಲ್ ಶುಡ್ ಬಿ ಹೌ ಮಚ್ ರಿವಿಷನ್ ಯು ಡಿಡ್. ನೀವು ರಿವಿಷನ್ ಎಷ್ಟು ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಲ್ಲಾನು ನೀವು ಕವರ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗಲ್ಲ. ಎಷ್ಟು ಸತ ನೀವು ರಿಪೀಟ್ ಮಾಡಿ ಓದಿದಾರ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಷ್ಟು ಸತ ನೀವು ರಿಪೀಟ್ ಮಾಡ್ತೀರಾ, ರಿವೈಸ್ ಮಾಡ್ತೀರಾ, ಅಷ್ಟೇ ನೀವು ಅದರಲ್ಲಿ ಕಾನ್ಫಿಡೆಂಟ್ ಆಗಿರ್ತೀರಾ, ಅಷ್ಟೇ ನಿಮ್ಮ ತಲೆಯಲ್ಲಿ ಇರುತ್ತೆ. ಅಟ್ಲೀಸ್ಟ್ 3 to 4 times ನೀವು ರಿವೈಸ್ ಮಾಡಲೇಬೇಕು. ನನ್ನ ಟೈಮಲ್ಲಿ ನಾನು ಡಬಲ್ ಡಿಜಿಟ್ಸ್ ಅಲ್ಲಿ ರಿವೈಸ್ ಮಾಡಿದ್ದೆ, ಅಂದ್ರೆ ಮೋರ್ ದೆನ್ 10 times. ಮತ್ತೆ ಅವಾಗಲೂ ನೋಟ್ಸ್ ಮಾಡ್ತಾರೆ ರಿವಿಷನ್ ಮಾಡುವಾಗ 10% ರೂಲ್ನ ಅಪ್ಲೈ ಮಾಡಿ. ಸೊ ವಾಟ್ ಇಸ್ ದಿಸ್ 10% ರೂಲ್? ಫಾರ್ ಎಕ್ಸಾಂಪಲ್ 10 ಲೈನ್ಸ್ ಇದೆ, ನೀವು ರಿವೈಸ್ ಮಾಡ್ಕೋತಾ ಒಂದ್ ಲೈನ್ ಎಲ್ಲ ಬರೆದ್ಬಿಡಿ. ಕೆಲವೊಬ್ರು ಕೇಳ್ತಾರೆ, ಅನ್ನ ಶುಡ್ ಐ ಸ್ಟಡಿ ಜಸ್ಟ್ ಬೈ ರೀಡಿಂಗ್? ಸಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಬಸ್ ಅಲ್ಲಿ ಅಥವಾ ಆಟೋ ಅಲ್ಲಿ ಏನಾದ್ರು ಇದ್ರೆ ಯು ಕ್ಯಾನ್ ಡೂ ದಟ್. ಬಟ್ ನಾನೇನ್ ಪ್ರಿಫರ್ ಮಾಡ್ತೇನೆ ಅಂದ್ರೆ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಓದ್ತಾ ಸ್ಟಡಿ ಮಾಡ್ತೀರಾ ಅಂದ್ರೆ ಓದ್ತಾ ಯಾವುದೋ ಒಂದು ಯೋಚನೆ ಹೋಗ್ಬಿಡ್ತೀರಾ, ಆಮೇಲೆ ನಿಮ್ಗೆ ಗೊತ್ತೇ ಆಗಲ್ಲ ಎಷ್ಟು ಟೈಮ್ ನೀವು ವೇಸ್ಟ್ ಮಾಡ್ಬಿಡ್ತೀರಾ ಜಸ್ಟ್ ಟು ರೀಡ್ ಅ ಸ್ಮಾಲ್ ಥಿಂಗ್. ಆಮೇಲೆ ಮತ್ತೆ ಸುಮ್ಮನೆ ರಿಗ್ರೆಟ್ ಆಗುತ್ತೆ. ಬಟ್ ಯಾವಾಗ ನೀವು ಬರೀತಿರ್ತಾರಲ್ಲ, ನೀವು ಆ ಮೂಮೆಂಟ್ ಅಲ್ಲಿ ಪ್ರೆಸೆಂಟ್ ಇರ್ತೀರ. ಸೊ ರೈಟ್ ವಾಟ್ ಎವರ್ ಯು ರೀಡ್. ಸೊ ಇದೇ ತರ ನೀವು ಬರೆದ್ರೆ ಒಂದು ರಿವಿಷನ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಅದು ನೋಡಿದ್ರೆ ಸಾಕು, ನೀವು ಫಟ್ ಅಂತ ನೆನಪಂದ್ಬಿಡುತ್ತೆ. ಸೊ ಇದು ಮಾಡಿ ನಿಮ್ ರಿವಿಷನ್ ತುಂಬಾ ಈಸಿಲಿ ಆಗ್ಬಿಡುತ್ತೆ.
ಐ ನೋ ರಿವಿಷನ್ ಮಾಡೋಕ್ಕೆ ತುಂಬ ಹೇಟ್ರೆಡ್ ಫೀಲ್ ಆಗುತ್ತೆ, ಯಾಕಪ್ಪ ಸುಮ್ಮನೆ ಅದೇ ಓದಬೇಕು ಅಂತ. ಬಟ್ ಯು ಹ್ಯಾವ್ ಟು, ದ್ಯಾಟ್ ಈಸ್ ದ ಸಕ್ಸಸ್ ಕೀ. ನಂಬರ್ 4, ಫ್ಲಾಶ್ ಕಾರ್ಡ್ಸ್. ಏನಂಗಂದ್ರೆ ಒಂದು A4 ಶೀಟ್ ತಗೊಳ್ಳಿ, ಅದರಲ್ಲಿ ತುಂಬ ಚಿಕ್ಕ ಚಿಕ್ಕ ಅಕ್ಷರಲ್ಲಿ ಏನೇನು ಆ ಚಾಪ್ಟರ್ ಬಗ್ಗೆ ಏನೇನು ಬರ್ದಿದ್ದಾರೆ ಎಲ್ಲ ಬರ್ದಾಗ್ಬಿಡಿ. ಸೊ ಇಟ್ ವಿಲ್ ಟೇಕ್ ಎಫರ್ಟ್. ಸೊ ನೀವು ಎಫರ್ಟ್ ಹಾಕಿ ತುಂಬ ಸಣ್ಣ ಸಣ್ಣ ಅಕ್ಷರದಿಂದ ಎಲ್ಲ ಬರೆದು ಏನೇನು ಫಾರ್ಮುಲಾಸ್ ಇದೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಎಲ್ಲಕ್ಕೆಲ್ಲ ಬರೆದ್ರೆ ಅದು ಒಂದು ಸ್ಮಾಲ್ ಪೀಸ್ ಆಫ್ ಪೇಪರಲ್ಲಿ ತುಂಬ ಇನ್ಫಾರ್ಮೇಷನ್ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ರಿವೈಸ್ ಮಾಡಬೇಕು ಅಂದರೆ ತುಂಬ ಈಸಿಲಿ ಆಗುತ್ತೆ. ನಿಮ್ಮ ಬ್ರೈನಿಗೆ ಕ್ಲಿಕ್ ಆಗಲ್ಲ, ಓಕೆ ಇಷ್ಟಕ್ಕೊಂದು ಪೇಜಸ್ ಇದೆ ಇಷ್ಟೆಲ್ಲ ಓದಬೇಕು ಅಂತ ಏನು ಅನ್ಸಲ್ಲ, ಬಿಕಾಸ್ ಯು ಆರ್ ಸೀಯಿಂಗ್ ಜಸ್ಟ್ ಒನ್ ಪೇಜ್. ಸೊ ಅದರಿಂದ ನೀವು ಈಸಿಲಿ ರಿವೈಸ್ ಮಾಡ್ಬೋದು. ಟ್ರಾವೆಲ್ ಮಾಡ್ತಿದಾರಾ, ಬಸ್ಸಲ್ಲಿ ಹೋಗ್ತಿದಾರಾ, ಅದನ್ನ ನೀವು ಈಸಿಲಿ ಪಾಕೆಟಲ್ಲಿ ಕ್ಯಾರಿ ಮಾಡಿ ಅದನ್ನ ಓದ್ಕೋಬಹುದು. ಸೊ ನೀವು ಫ್ರೀ ಟೈಮಲ್ಲಿ ರಿವೈಸ್ ಮಾಡ್ಕೋತಾ ಇರ್ಬೋದು. ನಂಬರ್ 5, PYQs. ನೀವು ನನ್ನ ವಿಡಿಯೋದನ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ನಾನು ತುಂಬಾ ಸತ ರಿಪೀಟ್ ಮಾಡಿದ್ದೀನಿ, PYQs ಮಸ್ಟ್ ಅಂತ. ಯಾಕಂದ್ರೆ PYQs ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಕ್ವಶನ್ಸ್ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ ಇದೆ, ಅವ್ರು ಯಾವ್ಯಾವ ಕ್ವಶನ್ಸ್ ತುಂಬಾ ಸತಿ ಕೇಳ್ತಿದ್ದಾರೆ. ಎವ್ರಿ ಇಯರ್ ಒಂದು ಡೆರಿವೇಶನ್ ಫಿಕ್ಸ್ ಇರುತ್ತೆ, ಅದು ಕೇಳ್ತಾರೆ. ಎವ್ರಿ ಇಯರ್ ಒಂದು ಏನಾದ್ರು ಫಾರ್ಮುಲಾ ಇರುತ್ತೆ, ಫಾರ್ಮುಲಾ ಬೇಸ್ ಕ್ವಶನ್ ಅದು ಪಕ್ಕಾ ಕೇಳ್ತಾರೆ. ಸೊ ಈ ತರ ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ಫಿಲ್ಟರ್ ಔಟ್ ಮಾಡ್ಬೋದು. ಸೊ ಇವತ್ತೇ ಬುಕ್ ಸ್ಟೋರ್ ಹೋಗಿ PYQs ಚಾಪ್ಟರ್ ವೈಸ್ ಎವ್ರಿ ಸಬ್ಜೆಕ್ಟ್ ತಗೊಳ್ಳಿ, ಅದು ನಿಮ್ಗೆ ಗೊತ್ತಾಗುತ್ತೆ ಎವ್ರಿ ಇಯರ್ ಯಾವ್ಯಾವ ಕ್ವಶನ್ ಎಷ್ಟು ಸತ ರಿಪೀಟ್ ಆಗಿದೆ ಅಂತ. ನಂಬರ್ 6, ಬಿ ಸೂಪರ್ ಪಾಸಿಟಿವ್. ಪಾಸಿಟಿವ್ ಇರೋದು ಒಂದು ಬೇರೆ ಮಾತು, ಬಟ್ ಸೂಪರ್ ಪಾಸಿಟಿವ್ ಇರೋದು ದಟ್ ಇಸ್ ಅನದರ್ ಲೆವೆಲ್. ಈಗ ಮನೇಲೆ ತುಂಬಾ ಜನ ಕಂಪೇರ್ ಮಾಡ್ತಾರೆ, ಕಸಿನ್ ಬ್ರದರ್ ಒಂದಿಷ್ಟು 95% ಆಗಿದೆ, 98 ಆಗಿದೆ, ನೀನ್ ಎಷ್ಟು ಮಾಡ್ತೀಯಾ, ನಮಗೇನನ್ಸಲ್ಲ ನೀನ್ ಏನಾದ್ರು ಮಾಡ್ತೀಯಾ, ಶರ್ಮಾಜಿ ಕಾ ಬೆಟ್ಟ ಒಂದಿಷ್ಟು ತಗೊಂಡ. ಸೊ ತುಂಬಾ ಕಂಪ್ಯಾರಿಸನ್ ಆಗ್ತಾ ಇರುತ್ತೆ ಇಂಡಿಯನ್ ಫ್ಯಾಮಿಲಿಯಲ್ಲಿ. ಬಟ್ ನೀವೇನ್ ಮಾಡ್ಬೇಕು, ಒಂದ್ ಕಿವಿಯಿಂದ ತಗೊಂಡು ಒಂದ್ ಕಿವಿಯಿಂದ ತೆಗೆದಾಗ್ಬಿಡ್ಬೇಕು. ಯಾವ್ದನ್ನ ಕೂಡ ತಲೆಯಲ್ಲಿ ಇಟ್ಕೋಬೇಡಿ, ಬಿಕಾಸ್ ಕಂಪ್ಯಾರಿಸನ್ ಈಸ್ ದ ಥೀಫ್ ಆಫ್ ಹ್ಯಾಪಿನೆಸ್. ಅದಷ್ಟಲ್ಲದೆ ನೀವು ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿರಬೇಕು, ನೀವು 95, 96 ನಾನು ಮಾಡೇ ಮಾಡ್ತೀನಿ ಅಂತ. ಎವ್ರಿ ಡೇ ಆದ್ಮೇಲೆ ಆ ಥಾಟ್ ನಿಮ್ಮ ತಲೆಯಲ್ಲಿ ಬರಬೇಕು, ಓಕೆ ನಾನು 96 ಮಾಡೇ ಮಾಡ್ತೀನಿ. ನಾನೇನು ಮಾಡ್ತಿದ್ದೆ ಅಂದರೆ ನಂದು ವಾಲ್ ಪೇಪರನ್ನೇ ಚೇಂಜ್ ಮಾಡಿದೆ. ನನ್ನ ವಾಲ್ ಪೇಪರಲ್ಲಿ ಬರ್ದ್ಬಿಟ್ಟಿದೆ, ಓಕೆ ಐ ವಿಲ್ ಸ್ಕೋರ್ ದಿಸ್ ಮಚ್ KCT ಇಷ್ಟು ರ್ಯಾಂಕ್ ಬರುತ್ತೆ, ಐ ವಿಲ್ ಗೋ ದಿಸ್ ಬ್ರಾಂಚ್ ಅಂತ. ಸೊ ದ್ಯಾಟ್ ವಿಲ್ ರಿಮೈಂಡ್ ಮೀ ಎವ್ರಿ ಡೇ, ಎವ್ರಿ ಸೆಕೆಂಡ್ ವೆನ್ ಎವರ್ ಐ ಯೂಸ್ ಮೈ ಮೊಬೈಲ್, ನಾನು ಇದನ್ನು ಮಾಡಲೇಬೇಕು ಅಂತ. ಅದು ನಿಮ್ಮ ಗೋಲನ್ನು ನಿಮ್ಗೆ ವಿಜುವಲೈಸ್ ಮಾಡಿ ತೋರಿಸುತ್ತೆ, ಓಕೆ ಯು ಆರ್ ಹಿಯರ್ ಟು ಅಚೀವ್ ಸಮಥಿಂಗ್. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದ ಸೇಮ್ ಥಿಂಗ್ ಅಗೇನ್ ಆ್ಯಂಡ್ ಅಗೇನ್. ಸೊ ಅದು ಒಂದು ಸಬ್ಕಾನ್ಷಿಯಸ್ ಬಿಲೀವ್ ಆಗಿಬಿಡುತ್ತೆ. ಎವ್ರಿ ಟೈಮ್ ನೀವು ಅದನ್ನೇ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇನ್ಸ್ಟೆಡ್ ಆಫ್ ಬಿಗ್ ಬಾಸ್ ಅಲ್ಲಿ ಏನಾಗ್ತಿದೆ, ಯಾರು ಕ್ರಿಯೇಟರ್ ಯಾರ ಜೊತೆ ಕಾಂಟ್ರವರ್ಸಿ ಮಾಡ್ತಿದ್ದಾರೆ, ಈ ಸೀರಿಯಲ್ ಏನಾಯ್ತು, ಅದೆಲ್ಲ ಬಿಟ್ಟು ನಿಮ್ಮ ತಲೆಯಲ್ಲಿ ಏನು ನಡೀತೆ, ಓಕೆ ಮ್ಯಾಥ್ಸ್ ಚಾಪ್ಟರ್ ಮಾಡಬೇಕು, ಫಿಸಿಕ್ಸ್ ಅನ್ನ ಇದೊಂದು ರಿವೈಸ್ ಮಾಡಬೇಕು, ಕೆಮಿಸ್ಟ್ರಿಯಲ್ಲಿ ಇದೊಂದು ಡೌಟ್ ಇತ್ತು ಅದನ್ನ ಟೀಚರ್ನ ಯಾವತ್ತು ಕೇಳಬೇಕು. ಸೊ ಈ ತರ ಆಗ್ತಿದೆ ಅಂದಾಗ ಯುವರ್ ಬ್ರೈನ್ 24/7 ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಹೌ ಟು ಗೆಟ್ ಬೆಟರ್ ಆ್ಯಂಡ್ ಬೆಟರ್ ಎವ್ರಿ ಟೈಮ್. ಸಿ ಐ ನೋ ಇಟ್ಸ್ ಹಾರ್ಡ್. 7 to 8 days ತಗೊಳ್ಳಿ, ಬಿ ಕನ್ಸಿಸ್ಟೆಂಟ್, ಮೋಟಿವೇಟ್ ಆಗಿರಿ. ಆಫ್ಟರ್ 7 to 10 days ಆದಮೇಲೆ ಅದು ನಿಮಗೆ ಈಸಿ ಅನ್ಸುತ್ತೆ, ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಇಟ್. ಅಕಾರ್ಡಿಂಗ್ ಟು ರಿಸರ್ಚ್ ನಮ್ಮ ಬ್ರೈನಲ್ಲಿ ಒಂದ್ ದಿನದಲ್ಲಿ 70,000 ಥಾಟ್ಸ್ ಬರುತ್ತೆ. ಆಮೇಲೆ ಮೋಸ್ಟ್ ಆಫ್ ದೆಮ್ ಬರೀ ಟಿವಿ, ಕ್ರಿಕೆಟರು, ಅವನೇನ್ ಮಾಡ್ದೆ ಅಂದ್ರೆ ದಟ್ಸ್ ನನ್ ಆಫ್ ಯೂಸ್. ಸೊ ಅದಕ್ಕೆ ಐ ಆಮ್ ಟೆಲಿಂಗ್ ಯು ಟು ಬಿ ಸೂಪರ್ ಪಾಸಿಟಿವ್ ಅಂಡ್ ರಿಮೈಂಡ್ ಯುವರ್ ಸೆಲ್ಫ್, ನೀವು 95 ತಗೋತೀರಾ ಅಂತ. ಅದೊಂದು ಕಾನ್ಫಿಡೆನ್ಸ್ ಇದ್ರೆ ಯು ವಿಲ್ ಬೆಂಡ್ ದ ರಿಯಾಲಿಟಿ ಅಕಾರ್ಡಿಂಗ್ ಟು ಯು. ನಂಬರ್ 7, ಡೋಂಟ್ ಬಿ ಸೋ ಆಂಕ್ಷಿಯಸ್. ಈಗ ಎಕ್ಸಾಮಲ್ಲಿ ಎಂಗ್ಸೈಟಿ ಆಗಿ ಲೈಕ್ ಲಾಸ್ಟ್ ಇನ್ನೂ 10 ನಿಮಿಷ ಉಳಿದಿದೆ ಅಂದರೆ ತುಂಬ ಬೇಗ ಬರ್ದು ಹ್ಯಾಂಡ್ ರೈಟಿಂಗ್ ಎಲ್ಲ ಖರಾಬ್ ಮಾಡಿಬಿಡ್ತಾರೆ. ಅವ್ರು ಏನೇನು ಬರಿಬೇಕು ಅದು ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಡುತ್ತೆ, ಏನೋ ಒಂದು ಅದು ನೋಡೋಕ್ಕೆ ಸರಿ ಅನ್ಸಂಗೆ. ಸೊ ಅದನ್ನ ಮಾಡಕ್ಕೆ ಹೋಗ್ಬೇಡಿ, ಬಿ ರಿಲ್ಯಾಕ್ಸ್. ಯಾಕಂದರೆ ಎಕ್ಸಾಮಿನರ್ ಹತ್ರ ತುಂಬ ಪೇಪರ್ಸ್ ಬಿದ್ದಿರುತ್ತೆ. ಅಕಸ್ಮಾತ್ ಅವನು ಯಾರ್ದು ಹ್ಯಾಂಡ್ ರೈಟಿಂಗ್ ನೋಡಿದ ತುಂಬ ಚೆನ್ನಾಗಿದೆ ಅಂದರೆ ಹಿ ವಿಲ್ ಫೀಲ್ ಬೆಟರ್. ಲೈಕ್ ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಬರೋ ಸಾಧ್ಯತೆ ತುಂಬ ಇರುತ್ತೆ. ಐ ನೋ ದಿಸ್ ಇಸ್ ವೆರಿ ಹಾರ್ಡ್. ನನ್ನ ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಿರಲಿಲ್ಲ, ಈಗಲೂ ಕೂಡ ಚೆನ್ನಾಗಿಲ್ಲ. ಬಟ್ ಸ್ಟಿಲ್ ವಿತ್ ಸಮ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಐ ಇಂಪ್ರೂವ್ ಮೈ ಹ್ಯಾಂಡ್ ರೈಟಿಂಗ್. ಸೊ ಆ ಥರ ನಿಮ್ಗೆ ವಿಡಿಯೋ ಬೇಕಂದ್ರೆ ಹೇಳಿ, ನಾನು ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಚೆನ್ನಾಗಿ ಅನಿಸ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಚೆನ್ನಾಗಿತ್ತು, ಹೆಲ್ಪ್ಫುಲ್ ಆಗಿತ್ತು, ಅಥವಾ ಮತ್ತೇನಾದರೂ ಡೌಟ್ಸ್ ಇದ್ರೆ ಹಾಕಿ. ಸೊ ದಟ್ ನನಗೂ ಮೋಟಿವೇಶನ್ ಬರುತ್ತೆ, ಓಕೆ ನಾನು ಇನ್ನೂ ಜಾಸ್ತಿ ವಿಡಿಯೋ ಮಾಡಬೇಕು, ಇನ್ನೂ ಜಾಸ್ತಿ ಹೆಲ್ಪ್ ಮಾಡಬೇಕು ಅಂತ. ಸೊ ದ್ಯಾಟ್ಸ್ ಇಟ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.